ಅಮ್ಮ ನಾನು ಗಾರ್ಮೆಂಟ್ಸ್ಗೆ ಹೋಗ್ಬಿಟ್ಟು ಬರ್ತೀನಿ ನೋಡು. ನನ್ನ ಗಂಡನು ಸಿಡ್ಕೊಬಿಟ್ಟು ಹೊಲ್ದಾಗ ಏನಾರ ಬೆಳೆಯೋದು ಮಾಡೋದು, ಗೇಮೆ ಮಾಡ್ಬಿಟ್ಟು ಏನಾರ ಜೋಳ ಪಳ ಹಾಕೋದು ಇಲ್ಲ ತರಕಾರಿ ಗಿರ್ಕಾರಿ ಬೆಳೆಯೋದು ಏನಾರ ನೋಡು. ಸರಿನಾ? ಹಿಂಗೆ ಹೋಗ್ಬಿಟ್ಟು ಹಂಗ್ಬಿಟ್ಟು ಬರ್ತೀನಿ. ಮ್ಯಾನೇಜರ್ ಇವತ್ತು ಹೇಳೋನೆ ಕಣಮ್ಮ, ಬಾ ನನ್ನ ಹೆಂಡ್ತಿ ಅದೇನೋ ಹೇಳೋದಪ್ಪ, ನನ್ನ ಹೆಂಡ್ತಿ ಇರಕ್ಕಿಲ್ಲ, ನಿನಗೆ ಉಂಗುರ ಕೊಡಿಸ್ತೀನಿ ಅಂತ ಹೇಳೋನೆ ಕಣಮ್ಮ. ಅಮ್ಮ ಬರೋಷ್ಟು ಬರ್ಲಿ ಗುಂಜ್ಕೊಬಿಡೋಣ ಅಂತ ಹೇಳ್ಬಿಟ್ಟು ನಾನೇನೋ ಅವ್ನು ಕಟ್ಕೋಬೇಕಾ ಬಿಡ್ಬೇಕಾ, ಹೋಗ್ಬಿಟ್ಟು ಕೊಡಿಸ್ಕೊಂಬಿಟ್ಟು ಬರ್ತೀನಿ. ಅಯ್ಯೋ ಬಂದಷ್ಟು ಬರ್ಲಿ ಹೋಗು, ಯಾಕೆ ಸುಮ್ಕೆ ಬಿಡ್ತೀಯಾ? ಪುಕ್ಸಟ್ಟೆ ಬರೋದನ್ನ ಯಾವ್ದನ್ನೂ ಬಿಡಕ್ಕೆ ಹೋಗ್ಬಾರ್ದು. ಪುಕ್ಸಟ್ಟೆ ಬರೋದೆಲ್ಲ ಬಿಟ್ಕೊಂಡು ಕುಂತ್ಕೊಳಕಾಯ್ತದ? ಹೋಗು ಆರಾಮಾಗಿ ಹೋಗ್ಬಿಟ್ಟು ಕೊಡಿಸ್ಕೊಂಬಿಟ್ಟು ಬಾ. ಹುಷಾರು ಕಣಮಿ, ನಿನ್ನ ಗಂಡ ಎಲ್ಲಿ ಬಿದ್ದವನು ಏನೋ ಕೊಂತ್ರಿ ನನ್ನ ಮಗ, ಅವ್ನು ಹಿಡ್ಕೊಂಡು ಇವಾಗ ಐತೆ ನೋಡು ಕ್ಯಾಮೆ ಮಾಡೋದು ನಾನು. ಅಯ್ಯೋ ಹೋಗತ್ತಾಗೆ. ಒಂಚೂರು ಸಂಬಳ ಶಾನೆ ಮಾಡಿಸ್ಕ ಕೇಳಿ, ಸರಿನೇ? ಹಿಂಗೆ ಬೇಕು, ಮನೆ ಕಡೆ ಕಷ್ಟದಾಗಿದ್ದೀವಿ, ಒಂಚೂರು ಶಾನೆ ಮಾಡು, ಏನಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೀನೇ ಹೊಸಿ ಕೇಳ್ಕೋಬೇಕು. ನೀನೇ ಕೇಳ್ಕೊಂಡ್ರೆ ಹೊಸಿ ಶಾನೆ ಮಾಡ್ತಾರೆ, ಇಲ್ಲ ಅಂತಂದರೆ ಮಾಡೋಕ್ಕಿಲ್ಲ. ಹೊಸಿ ಶಾನೆ ಮಾಡು ಅಂತ ಕಣಮ್ಮ ಕೇಳಬೇಕು. ಅಯ್ಯ ಆಶಿ ಮಾಡೋಕ್ಕಾಗಿದ್ದಂಗೆ ಕೆಲಸ, ಅಯ್ಯೋ ಕಷ್ಟ ಅಂತ ಹೇಳ್ಕೊಂಡು ಓಡಾಡ್ತಿದ್ಲು. ನನಗೆ ನೋಡು ಆರಾಮಾಗಿ ನನಗೆ ಇರ್ಬೋದ ನಾನು. ಸರಿ ಬಿಡು, ನಾನು ಬಿರ್ನ ಹೋಯ್ತಾ ಇದ್ದೀನಿ ಇವತ್ತು 1 ಗಂಟೆ ಮುಂಚೆನೆಯ. ನಮ್ಮ ಮ್ಯಾನೇಜರ್ 1 ಗಂಟೆ ಮುಂಚೆನೆಯ ಬರ್ತೀನಿ ಅಂತ ಹೇಳೋನಿ. ಹೋಗ್ಬಿಟ್ಟು ಸರ್ನ ಕೊಡಿಸ್ಕೊಬಿಡ್ತೀನಿ, ಸಂಜೆ ಲೇಟ್ ಆಗೋಗ್ಬಿಡ್ತದಲ್ಲ, ಅವನ ಹೆಂಡತಿ ಅಡ್ಡಾಡ್ತಿರ್ತಾಳೆ ಯಾವಾಗೂ. ಈಗ ಬಿರ್ನ ಹೋಗ್ಬಿಟ್ಟು ಕೊಡಿಸ್ಕೊಂಬಿಟ್ರೆ ಹಂಗೆ ಕೈಗೆ ಹಾಕೋಬಿಟ್ಟು ಸಂಜೆ ಗಂಟೆ ಕೆಲಸ ಮಾಡ್ಬಿಟ್ಟು ಹಂಗೆ ಬರ್ಬೋದು. ಸರಿ ಆಯಿತು, ಫೋಟೋ ಕಳಿಸು ಸರಿನಾ? ಹಾಂ ಸರಿ ಆಯಿತು ಕಣಮ್ಮ, ಈಗ ಅರ್ಜೆಂಟಾಗಿ ಹೋಗ್ಬೇಕು. ನನ್ನ ಮಗಳೇ ಹಂಗೋ ಉದ್ದಾರಾಗ ಎಲ್ಲ ಲಕ್ಷಣಗಳು ಕಾಣ್ತವೆ, ಆದರೆ ಕಿತ್ತೋದು ನನ್ನ ಮಗ, ನನ್ನ ಅಳಿಯ ಮಾತ್ರ ಯಾಕೋ ಸರಿ ಬರೋಂಗೆ ಕಾಣೆ. ಸರಿ ಬರೋದು ಇಲ್ಲ ಅಂತ ಅನ್ನಿಸ್ತದೆ. ಆದರೂ ಪರವಾಗಿಲ್ಲ, ನನ್ನ ಮಗಳಿಂದ ನಾನು ಹೊಟ್ಟೆ ತುಂಬ ತಿನ್ಕೊಂಡಿದ್ದೀನಲ್ಲ, ಅದೇ ನಿನಗೆ ಪುಣ್ಯ. ಈ ಬೊಡ್ಡಿ ನನ್ನ ಮಗ ನನ್ನ ಅಳಿಯನ್ನ ಹಿಡ್ಕೊಂಡು ಇವಾಗ ಹೊಲ ಗೇಮೆ ಮಾಡೋದೈತೆ ನೋಡು, ಅದೊಂದು ಅಡ್ಡು ತಲೆನೋವು ನನಗಂತೂ. ನೋಡೋಣ ಇರು, ನಾನು ಹಿಂಗೆ ಇದ್ರೆ ನಿನಗೆ ಆಗಲ್ಲ. ಆ ಯಾಶ ಹೇಳಿದ್ ಸರಿ, ಇಂಥ ಬೊಡ್ಡಿ ನನ್ನ ಮಕ್ಳಿಗೆ ಹಿಂಗೆ ಕಲಿಸ್ಬೇಕು. ನಾನು ಮನೆಗೆ ಸಂದಾಗಿ ಇಕ್ಕೊಂಡು ಎಲ್ಲ ಮಾಡ್ಕೊಂಡು ನಮ್ಮ ಅಪ್ಪನ ದುಡ್ಡಂಗೆ ಮಜಾ ಮಾಡ್ಕೊಂಡು ನನಗೆ ಮೋಸ ಮಾಡ್ತಾವನೆ. ಇಂಥ ನನ್ನ ಮಗನ ಬುದ್ಧಿ ಕಲಿಸ್ಬೇಕು ಅಂದರೆ ಈ ಪ್ರೀತಿ ಗೀತಿ ಅದು ಇದು ಎಲ್ಲನೂ ಬೇಡ, ಏನಾದರೂ ಮಾಡಬೇಕಲ್ಲ. ಆ ಯಾಶ ಹೇಳ್ದಂಗೆ ಮಾಡೋದು ಬೆಸ್ಟು. ಗಂಡ ಅನ್ನೋ ಸೆಂಟಿಮೆಂಟ್ಸ್ ಎಲ್ಲ ಬಿಟ್ಟು ಸುಮ್ಮನೆ ಈ ನನ್ನ ಮಗಂಗೆ ಉಗಿದು ಬುದ್ಧಿ ಮಾಡಿ ಹೇಳ್ಬೇಕು. ಬುದ್ಧಿ ಅಲ್ಲ, ಉಗಿದು ಈಚೆ ಕಡೆಗೇನೆ ಹಾಕಬೇಕು. ಎಲ್ಗೂ ಹೋಯ್ತಾವ ನನ್ನ ಗಂಡ ಇಷ್ಟೊತ್ತಿಗೆ ನೆನೆಯ ಆಫೀಸ್ ಇರೋದು 10 ಗಂಟೆಗೆ, ಗಾರ್ಮೆಂಟ್ಸ್ ಓಪನ್ ಆಗೋದೆ 9 ಗಂಟೆಗೆ, ಇವನು ಏನಿದೆ 8 ಗಂಟೆಗೆ ನೀವು ಹೋಯ್ತವನಲ್ಲ. ರೀ ಏನೇ ಯಾಕೆ ನೆನೆ ಬಿದ್ದು ಸಾಕಾಗ್ಲಿಲ್ವಾ? ಇವತ್ತಾಗ್ಲೇ ಮರ್ಯಾದೆ ಬಿಟ್ಬಿಟ್ಟು ಹೋಯ್ತಾ ಇದೆಯಲ್ಲ, ನನ್ನ ಕೆಲಸನೇ ಬಿಟ್ಬಿಡ್ತೀಯ ಅಂತ ಅನ್ಕೊಬಿಟ್ಟಿದ್ದೆ. ಈಗ ನೋಡ್ರೆ ಮತ್ತೆ ಅಳ್ಳಾಡ್ಸ್ಕೊಂಡು ಹೋಯ್ತಾ ಇದೆಯಾ? ಹೋಯ್ತಾ ಇದೆಯಾ? ನೀನು ಬೈದೆ ಬೊಡ್ದೆ ಅಂತ ಹೇಳ್ಬಿಟ್ಟು ನನಗೆ ಕುಂತ್ಕೊಳ್ಳೋಕಾಯ್ತದ? ನನಗೇನು ಬೈಸ್ಕೊಂಡು ಕುಂತ್ಕೊಬಿಟ್ರೆ ಕೆಲಸ ಯಾರು ಮಾಡಕ್ಕೆ ಹೋಗ್ತಾರೆ? ಸುಮ್ಮನೆ ನನಗೆ ಅಲ್ಲಿ ಕೆಲಸ ಇರಲ್ವಾ? ಸುಮ್ಮನೆ ನನ್ನ ಹತ್ರ ಅನ್ನಿಸ್ಕೊಂಡು ಮಾಡ್ಕೊಂಡು ಕುಂತ್ಕೊಳ್ಳೋದೇನ ಕೆಲಸ? ನನಗೂ ಅಲ್ಲಿ ಕೆಲಸ ಶಾನೆ ಇರ್ತದೆ. ನನಗೂ ಎಷ್ಟು ಕೆಲಸಗಳು ಬಿಟ್ಬಿಟ್ಟು ಬಂದಿದ್ದೀನಿ ಗೊತ್ತಾ? ನನಗೆ ಗೊತ್ತು ನಾನು ಎಷ್ಟು ಕೆಲಸ ಮಾಡ್ಬೇಕಲ್ಲಿ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಹಿಡ್ಕೊಂಡೆಲ್ಲ ಹೊಡೆದ್ಬಿಟ್ಟು ಮರ್ಯಾದೆ ಎಲ್ಲ ಕಳೆದ್ಬಿಟ್ಟೆ ನೀನು. ಸುಮ್ಮನೆ ಅದು ಇದು ಅಂತ ಹೇಳ್ಬಿಟ್ಟು ಈಗ ನನ್ನ ಕತೆ ಹೇಳಿ ನೀನು ಹೆಂಗೆ ಅಂತ ಹೇಳಿ. ಬಂದ್ಬಿಟ್ಟು ಚೆನ್ನಾಗೆ ಇದು ಮಾಡ್ತೀಯ ನೀನಂತೂ. ನನ್ನ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಆಗೋದೇ ಇಲ್ಲ. ಅಲ್ಲ ಮಗನೇ, ತಿಂತೀರ ನಮ್ಮನೆ ಊಟ ಏನೋ ತಂದಾಕ್ತೀನಿ ಅಂತ ನೀನು ತೊರೆ ಮಾಡ್ಬಿಟ್ಟು ತಂದಾಕದ ಎಷ್ಟಾಗೇನೇ ಇರ್ತದೆ. ಏನೆಲ್ಲ ತಂದಾಕಿಯ ನೀನು? ಏನ್ ತಂದಾಕಿಯಾ? 10 ರೂಪಾಯಿ ಏನನ್ವೇ ತಂದಾಕಿಲ್ವಲ್ಲ ನೀನಂತೂನುವೆ. ನಿನ್ ಮಕ ಮುಚ್ಚ, ನಿನ್ಗೆ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ನಿನ್ಗೆ. ಅಷ್ಟು ಅಲ್ದ ಸಾಲ್ದು ಅಂತ ಹೇಳ್ಬಿಟ್ಟು ಇವ್ರಿಗೆಲ್ಲ ಇಕ್ಕದು ಎಷ್ಟು ಬೋದ ಸಂಬಳ ಎಷ್ಟು ತಂದಾಕ್ತಿ ಅದೆಲ್ಲ ನಾನು ನೋಡಿದಿನ? ನಾನು ನೋಡು ಇಲ್ಲ ಏನೂ ಇಲ್ಲ. ನೀನಂತೂ ಬರೀ ಇದು ಮಾಡ್ಕೊಬಿಟ್ಟು ನಮ್ಮ ಅಪ್ಪ ಕೊಡ್ಸಿರ ಮನೆ ಇದು, ನಮ್ಮ ಅಪ್ಪನ ಮನೆನಾಗ ಬಿದ್ದಿರೋದು ನಾವು. ಅಂತಂದ್ರೆ ನೀನು ಏನು ಮಾಡಿಲ್ಲ ಮುಟ್ಟಿಲ್ಲ, ಏನೋ ಬಿಡು ಚೆನ್ನಾಗಿದ್ಯಾ, ಕೆಲ್ಸಕ್ಕೆ ಹೋಗ್ತಿದ್ಯಾ ಅಂತ ಮದುವೆ ಮಾಡ್ಕೊಂಡ್ರೆ ಇಲ್ದಿರ ಆಟ ಎಲ್ಲ ಆಡ್ಬಿಟ್ಟು ನನಗೆ ಬೇಜಾರು ಮಾಡ್ತಾ ಇದೆಯಾ ನೀನು? ನನಗೆ ಎಷ್ಟು ಬೇಜಾರು ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ ನೀನು ಹಂಗೆ ಮೊಯ್ಯೆಲ್ಲ ಉರ್ದೋಗ್ಬಿಡ್ತಾಯ್ತು ನನಗಂತೂ. ನನಗಂತೂ ಹೆಂಗ್ ಸಿಟ್ಟತ್ತಾಯ್ತು ನನಗೆ ಅಂತ ಹೇಳಿದ್ರೆ ತಡ್ಕೊಳಕ್ಕಾಗ್ತಾ ಇಲ್ಲ ನೋಡು. ಸುಮ್ಮನೆ ನನಗೆ ತಲೆ ತಿನ್ಬೇಡ, ನಂಗೆ ಸುಮ್ಮನೆ ಬೇಜಾರನ್ನು ಮಾಡ್ಬೇಡ ನೀನು. ಈಗಲೇ ಹೇಳ್ತಾ ಇದೀನಿ, ಅವಳಿಂದೆಲ್ಲ ತಿರ್ಕೊಂಡು ಬಿದ್ದೀರಾ ಅಂತ ನಿನಗೆ. ಈಗ ನೀನು ಕೆಲ್ಸಕ್ಕೆ ಹೋಗೋದು ಬಿಟ್ಟು ಮನೆಗೆ ಇರ್ತೀಯ ಇರಲ್ವ ಹೇಳು? ಇನ್ನೇನು ಹೇಳಿದ್ರು ಕೆಲಸ ಮಾತ್ರ ಬಿಡಲ್ಲ. ನಾನೇ ಕೆಲಸ ಬಿಡಬೇಕು, ಕೆಲಸ ಬಿಟ್ಬಿಟ್ಟೆ ನಿನ್ನ ಮನೆ ಗುಲಾಮ್ನಾಗ ಇದ್ಬಿಡ್ಲ ನಾನು ಹೇಳು? ಗುಲಾಮನ್ನೇ ಮಾಡ್ಕೊಬಿಟ್ಟು ನನ್ನ ಗುಲಾಮ್ನಾಗ ಇದ್ಬಿಡ್ತೀನಿ ಸುಮ್ಮನೆ. ಹಂಗೆ ಇನ್ನು ಯಾಕೆ ಸುಮ್ಮನೆ ತಲೆನೋವು? ಸುಮ್ಮನೆ ಆರಾಮಾಗೇನೆ ಇದ್ಬಿಡ್ತೀನಿ. ಸುಮ್ಮನೆ ತಲೆನೋವು ಬೇಡ, ಏನು ಬೇಡ. ಕೆಲಸ ಮಾತ್ರ ಬಿಡಲ್ಲ ನೀನು, ಏನೇ ಹೇಳು ನೋಡು. ನಾನು ಇವಾಗ ಹೋಗ್ಬೇಕು ಅರ್ಜೆಂಟಾಗಿ 8 ಗಂಟೆಗೆ ಹೋಗ್ಬೇಕು ಅಂದರೆ 8 ಗಂಟೆಗೆ ಹೋಗ್ಬೇಕು. ಹೋಗ್ಬಾರ್ದು ಅಂದರೆ ಹೋಗ್ಬಾರ್ದು ಅಷ್ಟೇನೆ. ನನ್ನ ಇಷ್ಟ, ನಾನು ಯಾವಾಗನ ಹೋಗ್ತೀನಿ ಯಾವಾಗನ ಬರ್ತೀನಿ, ಏನಾರ ಮಾಡ್ಕೊತೀನಿ, ನನ್ನ ಇಷ್ಟ. ಸರಿ, ನಮ್ಮ ಅಪ್ಪ ಕೊಡ್ಸಿರ ಕಾರ ಏನು ತಗೊಂಡೋಗ್ತಿದ್ರ ಬೀಗನ ಬಿಸಾಕಿಯಲ್ಲಿ? ನಮ್ಮ ಅಪ್ಪ ತಾನೇ ಕೊಡ್ಸಿರೋದೇ, ನಿಮ್ಮಪ್ಪ ಕೊಡ್ಸವನ ಗಾಡಿನ? ನಮ್ಮಪ್ಪ ಕೊಡ್ಸಿರೋದು ಬೈಕ್ ಕೊಡ್ಸಿರ ನಮ್ಮಪ್ಪ, ಕಾರ್ ಕೊಡ್ಸಿರ ನಮ್ಮಪ್ಪ, ಈ ಮನೆ ಕೊಡ್ಸಿರ ನಮ್ಮಪ್ಪ. ನೀನೇ ಅಳ್ಳಾಡ್ಸ್ಕೊಂಡು ಏನಕ್ಕಿದ್ಯಾ ನೋಡು? ಎಲ್ಲ ನಮ್ಮ ಅಪ್ಪನೇ ಮಾಡ್ಬೇಕಾದ್ರೆ ನಮ್ಮ ಅಪ್ಪನೇ ಎಲ್ಲ ನೋಡ್ಕೊತದ್ ಬಿಡು. ನಾನು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಅಯ್ಯೋ ಅನಿಸ್ತಾ ಇದೆಯಾ, ಇಷ್ಟೆಲ್ಲ ಬೇಜಾರು ಮಾಡ್ತಿದ್ಯಾ ನೀನು? ನಾನು ಚೆನ್ನಾಗಿಲ್ಲ ಅಂತ ತಾನೇ ಇಷ್ಟೆಲ್ಲ ಮಾಡ್ತಿರೋದು ನೀನು? ನನಗೆ ಚೆನ್ನಾಗಿ ಗೊತ್ತು ಬಿಡು, ನಾನು ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ನೀನು ಮಾಡ್ತಿದ್ಯಾ ಅಂತ ಹೇಳಿ. ನನಗೆ ಸುಮ್ಮನೆ ಇರಿಟೇಷನ್ ಮಾಡಬೇಡ ನೀನು, ಸುಮ್ಮನೆ ಬೇಜಾರು ಮಾಡಬೇಡ ನೀನು. ನನಗೆ ಈಗಲೇ ಹೇಳ್ಬಿಟ್ಟಿದ್ದೀನಿ ನಾನು, ಸುಮ್ಮನೆ ನೀನು ಪಾಡು ನೀನು ಇದ್ಬಿಡು ನೀನು. ನೋಡು ಬಿಸಾಕು, ಕಾರ್ಕಿ ಬಿಸಾಕೋಗು. ಏನು ನಿಮ್ಮ ಅಪ್ಪ ಕೊಡ್ಸೈತೆ ಅಂತ ಹೇಳ್ಬಿಟ್ಟು ನಾನು ಗಾಡಿನ ಮುಟ್ಟಂಗಿಲ್ವಾ? ಬರೀ ಗಾಡಿ ಅಲ್ಲ, ಕಾರು ಗಾಡಿ ಈ ಮನೆಗೆ ಸಮೇತ ನೀನು ಬರಂಗಿಲ್ಲ.
ಏನ್ ಹೇಳ್ತಿದ್ಯಾ ನೀನು? ಈ ಮನೆಗೆ ಬರೋಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀಯ ನೀನು? ನಾನಂದ್ರೆ ಈ ಮನೆಗೇನು ಮಾಡೇ ಇಲ್ವಾ ನಾನು? ನೀನು ಒಬ್ಳೆ ಮಾಡಿದ್ಯಾ? ನೀವು ಅಪ್ಪ ಕೊಡ್ಸೈತೆ ಅಂತ ಹೇಳ್ಬಿಟ್ಟು ನನ್ನನ್ನು ಬಿಟ್ಬಿಡ್ತೀಯ ನೀನು ಹೇಳು? ನಿಂಗೆಲ್ಲ ಬ್ಯಾಡ್ವೇ ಬೇಡವಾ ನಾನಂತೂನು? ನೀನು ಏನಂತ ಅನ್ಕೊಬಿಟ್ಟಿದ್ಯಾ ನೀನು? ನನಗಂತೂ ಶಾನೆ ಬೇಜಾರು ಮಾಡ್ತಾ ಇದೀಯ ನೀನಂತೂನು. ನೋಡು ಹಿಂಗೆಲ್ಲ ಮಾಡಕ್ ಹೋಗ್ಬೇಡ ನೀನು. ಹಿಂಗೆಲ್ಲ ಸುಮ್ಮನೆ ಬೇಜಾರು ಮಾಡ್ಕೊಂಡು ನನಗೆ ಹಂಗೆ ಹಿಂಗೆ ಅಂತ ಇದು ಮಾಡಕ್ ಹೋಗ್ಬೇಡ. ನೋಡು, ನಾನು ಓದೆ ಅಂದ್ರೆ ಮತ್ತೆ ಬರಲ್ಲ ನಾನು. ನೀನು ಆಮೇಲೆ ನಾನು ಬಿಟ್ಟಿರಲ್ಲ, ನೀನು ಬೇಜಾರು ಮಾಡ್ಕೊಂತೀಯ. ಯಾ ಬಡ್ಡಿ ನನ್ನ ಮಗ ಹೇಳ್ದ ನೀನ್ ಬಿಟ್ಟಿರಲ್ಲ ಅಂತ ಹೇಳ್ಬಿಟ್ಟು. ಯಾ ಬಡ್ಡಿ ಹೇಳಿದ್ ನಿಂಗೆ? ನಾನ್ ಬಿಟ್ಟಿತ್ತಿನಲೇ. ಇಷ್ಟ ದಿನ ನೀನ್ ಒಳ್ಳೆಯವನು 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 ಅಂತ ಅನ್ಕೊಂಡು ನಿನ್ ಜೊತೆ ನಾನು ಇದ್ದೇ ಬಿಟ್ರೆ ಇಂಥ 420 ಅಂತ ಗೊತ್ತಾದ್ಮೇಲೆ ನಾನು ಯಾಕೆ ನಿನ್ ಜೊತೆ ಇರ್ಲಿ? ನೋಡು, ನಮ್ಮ ಅಪ್ಪ ಕೊಡ್ಸಿರೋ ಮನೆ ಇದು. ಬೈಕ್ ನಮ್ಮ ಅಪ್ಪಂದು, ಕಾರ್ ನಮ್ಮ ಅಪ್ಪಂದು, ನೀನ್ ನಮ್ಮ ಅಪ್ಪನೇ ಕೊಡ್ಸಿರೋದು. ಆದ್ರೆ ನೀನ್ ಈಚೆ ಕಡೆಗೆ ಹಾಕಿ ಉಳ್ದಿರೋನೆಲ್ಲ ಒಳಗಡೆ ಇಕ್ಕತ್ತಾ ಇದೀನಿ. ನೋಡು, ಎಲ್ಲ ಇಲ್ಲಿ ಬಿಟ್ಟು ಕಾರ್ ಕೀನ ಎಲ್ಲ ಇಲ್ಲಿ ಇಕ್ಕುಬಿಟ್ರೆ ಸರಿ. ಇಲ್ಲ ಅಂದ್ರೆ ನಿಂಗೆ ಕಾರೇ ಓಡ್ಸಕ್ ಬರಲ್ವಲ್ಲ ನಿಂಗೆ? ಕಾರಿ ಕಣ್ ಏನ್ ಮಾಡ್ತೀಯ? ಕಾರ್ ಎತ್ಕೊಂಡು ಹೋಗ್ತೀನಿ ಬಿಡು, ನೀನು ಕ್ಷಮಿಸ್ಬಿಡು. ಇನ್ನೊಂದ್ಸಲ ಯಾವ ಹುಡುಗಿ ಸವಾಸಕ್ಕೂ ನಾನು ಹೋಗಲ್ಲ. ಇನ್ನೊಂದ್ಸಲ ಯಾವ್ದನ್ನ ಹುಡುಗಿ ಸವಾಸಕ್ಕೆ ಹೋದ್ರೆ ಎಕ್ಕಡ ತಕೊಂಡು ಹೊಡಿವಂತ ನೀನು. ನಾನು ಯಾವ ಹುಡುಗಿ ಸವಾಸಕ್ಕೆ ಹೋಗಲ್ಲ, ಸರಿನಾ? ನನ್ನ ಪಾಡಿಗೆ ನಾನು ಹಿಂಗಿರ್ತೀನಿ, ನನ್ನ ಪಾಡಿಗೆ ನಾನು ಹೋಗ್ತೀನಿ, ನನ್ನ ಪಾಡಿಗೆ ನಾನು ಬರ್ತೀನಿ, ನನ್ನ ಪಾಡಿಗೆ ನಾನು ಹೋಗ್ತೀನಿ. ಇಷ್ಟು ಬಿಟ್ರೆ ನಾನು ನಿನ್ನನ್ನು ಬಿಟ್ರೆ ಯಾರನ್ನೂ ಇಷ್ಟಪಡಲ್ಲ. ಇನ್ನೊಂದ್ಸಲ ಯಾವ ಹುಡುಗಿ ಸವಾಸಕ್ಕೂ ನಾನು ಹೋಗಲ್ಲ. ಇನ್ ಯಾವ ಸವಸ್ಕನ ಮಗು? ನನಗೆ ಹೆಂಗ್ ಗುರ್ಸಿದ್ಯಾ ನಿಂಗೆ ಗುರುಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಬದಲಾಯಿಸ್ಕೊಡ್ತೀನಿ ನಾನು. ಏ ಬೀಸಾಕ್ ಹೋದ್ರೆ ಕೀನಾ ಇಲ್ಲ ನಿಜವಾಗೂ ಈ ಕಡೆಯಿಂದ ಬೂಡ್ಸ್ಕೊಳಕ್ ಹೋದ್ಬಿಡ್ತೀನಿ ನಾನು. ನಾನು ಏನ್ ಅನ್ಕೊಂಡಿದ್ದೆ ನಾನು? ನಾನು ಹಿಂಗಿದ್ದೀನಿ ಅಂತ ಅಲ್ವಾ ನಿನ್ಗೆ ತೋರಿಸ್ತೀನಿ ನಾನು ಹೆಂಗೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಸಲ ಏನಾರ ಮನೆ ಒಳಗಡೆ ಹೆಜ್ಜೆ ಇಕ್ಕದೆ ಅಂದ್ರೆ ಪೊಲೀಸ್ ಫೋನ್ ಹಾಕ್ಬಿಟ್ಟು ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಹಾಕ್ಸ್ಬಿಡ್ತೀನಿ. ನಾನು ಏನಂತ ಅನ್ಕೊಂಡಿದ್ಯಾ ನೀನು? ಲೇ, ಬೇಕಾದ್ರೆ ಇನ್ನೂ 4 ಏಟ್ ಎಕ್ಸ್ಟ್ರಾ ಹೊಡೆದ್ಬಿಡು, ನನಗೇನು ಬೇಜಾರಿಲ್ಲ. ಸುಮ್ಮನೆ ಹಿಂಗೆಲ್ಲನೂ ನೀನು ಮಾತಾಡಕ್ಕೆ ಹೋಗ್ಬೇಡ ನೀನು. ಹಿಂಗೆಲ್ಲನೂ ಬೇಕಾದ್ರೆ ಇನ್ನೂ ಒಂದು 2 ಡೇಟ್ ಹಾಕ್ಬಿಡು, ನೀನು ಹಾಕ್ಸ್ಕೊತೀನಿ ನಾನು. ಇನ್ನೂ 4 ಏಟ್ ಹಾಕು, ನೀನು ಹಾಕ್ಸ್ಕೊಬಿಡ್ತೀನಿ. ಆದರೆ ಹಿಂಗೆಲ್ಲನೂ ನೀನು ನನ್ನ ಹತ್ರ ಈ ಮನೆ ಬಿಟ್ಟು ಹೋಗು ಅದು ಇದು ಅನ್ಬೇಡ. ನನ್ನ ಮಾಮಂಗೆ ಫೋನ್ ಹಾಕ್ಬಿಡ್ತೀನಿ. ನೀನೇನಲ್ಲೇ ಮಾಮೂನ್ ಫೋನ್ ಹಾಕದ್ ನಮ್ಮ ಅಪ್ಪಂಗೆ? ನಾನೇ ಮಾಡ್ಕೊತೀನಿ ಹೋಗೋ ಫೋನ್. ಅಲ್ಲಿಂದ ಕರೆಸ್ತೀನಿ ನಮ್ಮ ಅಪ್ಪನ ಎಲ್ಲನೂ ಕರೆಸ್ಬಿಟ್ಟು ಸರಿಯಾಗಿ ಮಾಡಿಸ್ತೀನಿ. ನಿನ್ನನ್ನು ಕಟ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಂಗೆ ನಾನೇ ಫೋನ್ ಹಾಕ್ತೀನಿ. ಬಾಯಿ ಮುಚ್ಕೊಂಡು ಎದ್ದೋಗು. ನೋಡು, ಮನೆಗೆ ಬರಂಗಿಲ್ಲ, ಇವತ್ತಿಗೆಲ್ಲ ಮುಗ್ದಾಯ್ತು. ನಿನ್ ಪಾಡು ನೀನಿರು, ನನ್ನ ಪಾಡು ನಾನು ಇರ್ತೀನಿ. ನೋಡ್ತಾ ಇರು, ನಿನ್ ಮುಂದೆನೆ ಹೆಂಗೆ ತೋರಿಸ್ತೀನಿ ನಾನು ಅಂತ ಹೇಳ್ಬಿಟ್ಟು. ಇಷ್ಟು ಜನ ಹುಡುಗಿಯರ ಜೊತೆ ಆಟ ಆಡಿದ್ಯಲ್ವಾ, ನಾನು ಆಟ ಆಡ್ತೀನಿ, ಸರಿಯಾಗಿ ಆಟ ಆಡ್ತೀನಿ. ಅಷ್ಟು ಇಷ್ಟಲ್ಲ, ಇನ್ನೂ ಜಾಸ್ತಿ, ಇನ್ನೂ ಸರಿಯಾಗಿ ಆಟ ಆಡ್ತೀನಿ. ನೋಡ್ತಾ ಇರು. ಏನು ನೋಡು, ನಾನು ನಿನ್ನ ಗಂಡ ಬಿಟ್ಟೋದ್ರೆ ಮರ್ಯಾದಿರಲ್ಲ. ಗಂಡ ಬಿಟ್ಟೋದ್ರೆ ಮರ್ಯಾದಿರಲ್ಲ, ಅದೇ ಹೆಂಡ್ತಿನೇ 4 ಬಿಟ್ಟು ಕಳ್ಸಿದ್ರೆ ಜಾಸ್ತಿ ಮರ್ಯಾದೆ ಇರ್ತದೆ. ಕಾರ್ಕಿ ಬಿಸಾಕಿ, ಬೈಕಿ ಬಿಸಾಕಿ, ಏನೇನೈತೆ ನಮ್ಮ ಅಪ್ಪಂದೆಲ್ಲ ಬಿಸಾಕಿ ಹೋಗ್ತಾ ಇರಲೇ ಅಣ್ಣನ ಮಗ. ಇಂಥವ್ರಿಗೆಲ್ಲ ಹಿಂಗೆ ಮಾಡಬೇಕು. ಬರೀ ದುಡ್ಡು ನೋಡ್ಬಿಟ್ಟು ನಾನು ಮದುವೆ ಮಾಡ್ಕೊಂಡವನೇ. ಬರೀ ದುಡ್ಡು. ಹೆಂಡತಿ ಬೇಕಾಗಿಲ್ಲ ಅಂದಮೇಲೆ ನಾನು ಏನಕ್ಕೆ ಮದುವೆ ಮಾಡ್ಕೋಬೇಕಿತ್ತು? ದುಡ್ಡನ್ನ ಆಸೆಗೋಸ್ಕರ ನನ್ನ ಪ್ರೀತಿ ಪ್ರೇಮ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಟ್ಟು ಈಗ ನೋಡಿದ್ರೆ ನನ್ನೇ ಮುದ್ದೆ ದಾರಿನಾಗೆ ಬಿಟ್ಬಿಟ್ಟು ಯಾವಳಿಂದನೂ ತಿರ್ಕೊಂಡು ಇದು ಮಾಡ್ಕೊಂಡು ಕೂತಿರೋದು ನೋಡು. ಎಂಥ ಜನ ಇರಬೇಡ. ಹಿಂಗೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೇನೇ ಇರಲಿಲ್ಲ. ಈಗ ಏನು ಮಾಡಲಿ? ಹೋದ್ರೆ ಹೋಗ್ಲಿ, ಈ ನನ್ನ ಮಗಂಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನನ್ನ ಗಂಡಂಗೆ ಇವ್ನು ಎಷ್ಟು ಜನ ಜೊತೆ ಹೋದ್ರೂ ನಾನು ಸುಮ್ಮನೆ ಇದ್ನಲ್ಲ, ಅದಕ್ಕೆ ನನಗೆ ಹಿಂಗೆಲ್ಲನೂ ಆಗಿದ್ದು. ನನಗೇನು ಕಡಿಮೆ ಆಗೈತೆ? ನನಗೇನು ಕಾಸಿಲ್ವಾ? ನನಗೇನಿಲ್ಲ, ಎಲ್ಲನೂ ಐತೆ ನನಗೂ. ಇನ್ನೇನಿದ್ರೂ ಬುದ್ಧಿ ಕಲಿಸೋದು ಒಂದೇ ಬಾಕಿ ಇರೋದು ನನಗೆ. ಇನ್ನೇನು ಬೇಕಿಲ್ಲ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಈ ಕಳ್ಬಡ್ಡಿಗೆ. ಆ ಯಾಶನ್ಗೆ ಫೋನ್ ಹಾಕ್ಬಿಟ್ಟು ಏನು ಮಾಡಲಿ ಅಂತ ಒಂದು ಐಡಿಯಾ ಎತ್ಕೊತೀನಿ. ಪಾಪ ಆ ಯಾಶ ನಂಗೆ ಎಷ್ಟು ಸಪೋರ್ಟ್ ಮಾಡ್ತಾಳೆ, ಎಷ್ಟು ಒಳ್ಳೆಯವಳು ಆ ಯಾಶ ಅಲ್ವಾ? ಅವಳಿಂದನೇ ಸಪೋರ್ಟ್ ತಗೊಂಡ್ರೆ ತುಂಬ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಬಿಡು. ಆ ಯಾಶನ್ಗೆ ಫೋನ್ ಹಾಕ್ಬಿಟ್ಟು ಕೇಳ್ತೀನಿ ರೀ ಇವಾಗ.